ಇನ್ನು ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ಮಾತನಾಡಿದ್ದಾರೆ. ಜನರಿಗೆ ದರ ಏರಿಕೆ ಬರೆ ಹಾಕಿದ್ದಾರೆ. ಇವರು 1 ವರ್ಷದಲ್ಲಿ 6 ರೂಪಾಯಿಯನ್ನ ಹೆಚ್ಚಿಸಿದಂತಾಗುತ್ತೆ. ಈ ಮೂಲಕ ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಲೂಟಿ ಮಾಡ್ತಾ ಇದೆ. ಮಾನವೀಯತೆ ಮನುಷ್ಯತ್ವ ಇಲ್ಲದಂತ ಸರ್ಕಾರ ಇದು, ರಕ್ತ ಹೀರುವಂತಹ ಸರ್ಕಾರ ಅಂತ ಈಗ ರವಿಕುಮಾರ್ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಹಾಲಿನ ದರ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂಥ ರವಿಕುಮಾರ್ ಅವರು. ಈ ಸರ್ಕಾರ ಏನಿದೆ ಮನೆಮುರುಕ ಸರ್ಕಾರ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಈ ಸರ್ಕಾರ ಈಗ ಹಾಲಿನ ದರವನ್ನು 4 ರೂಪಾಯಿಗೆ ಪರ್ ಲೀಟರ್, 1 ಲೀಟ್ರಿಗೆ 4 ರೂಪಾಯಿಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈಗ ತಾನೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದೆ ಅಂಥೇಳಿ ನನಗೆ ಸುದ್ದಿ ಗೊತ್ತಾಯಿತು. ಇದರ ಸಂಪೂರ್ಣ ವರದಿಯನ್ನು ಪಶುಸಂಗೋಪನಾ ಸಚಿವರು ಇವಾಗ ಇಷ್ಟೇ ಸ್ವಲ್ಪ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಸರ್ಕಾರ ಇವತ್ತು ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಮಾಡಿತು. ಇದಕ್ಕಿನ್ನ ಕೆಲವು ತಿಂಗಳುಗಳ ಹಿಂದೆ 50 ml ಹಾಲು ಜಾಸ್ತಿ ಕೊಡ್ತೀವಿ ಅಂಥೇಳಿ ಹಾಲು ಉಳಿತಾ ಇದೆ ಎಕ್ಸ್ಟ್ರಾ, ಅದಕ್ಕೋಸ್ಕರ ನಾವು ಆ ಹಾಲನ್ನು ಪ್ರತಿ ಲೀಟರ್ಗೆ 50 ml ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ 2 ರೂಪಾಯಿ ದರವನ್ನೇ ಹೆಚ್ಚಿಗೆ ಮಾಡಿತ್ತು. ಈಗ 50 ml ಅನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಆ 2 ರೂಪಾಯಿ ಹೆಚ್ಚಿಗೆ ಆಗಿದೆ ಪರ್ ಲೀಟರ್. ಮತ್ತು ಈಗ 4 ರೂಪಾಯಿ ಅಂದರೆ 1 ಲೀಟರ್ಗೆ 6 ರೂಪಾಯಿಯನ್ನು ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ 1 ವರ್ಷದಲ್ಲಿ. ಆದ್ದರಿಂದ ಈ ಸರ್ಕಾರ ಒಂದು ರೀತಿ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಸರ್ಕಾರ, ಇದು ಮಾನವೀಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಒಂದಾದ ನಂತರ ಮತ್ತೊಂದು ದರವನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಈ ಹಿಂದೆ ಮದ್ಯದ ದರವನ್ನು 1 ವರ್ಷದಲ್ಲಿ ಈ ಸರ್ಕಾರ ಬಂದ ಮೇಲೆ 4 ಸಾರಿ ಮದ್ಯದ ದರವನ್ನೇ ಹೆಚ್ಚಿಗೆ ಮಾಡಿದೆ. ಆಲ್ಕೋಹಾಲ್ ದರವನ್ನು, ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ, ವಿದ್ಯುತ್ ದರವನ್ನೇ ಹೆಚ್ಚಿಗೆ ಮಾಡಿದೆ, SR ವ್ಯಾಲ್ಯೂವನ್ನೇ ಹೆಚ್ಚು ಮಾಡಿದೆ, ಗೈಡೆನ್ಸ್ ವ್ಯಾಲ್ಯೂವನ್ನೇ ಹೆಚ್ಚು ಮಾಡಿದೆ. ಆಮೇಲೆ ಎಲ್ಲ ದರ ಆಗೋಗಿದೆ ಸರ್. ಇನ್ನು ಉಳಿದಿರೋದು ಯಾವುದಿದೆ ಅಂತ ಹೇಳಿ, ನೀರಿನ ದರ ಆಯಿತು, ಅದೇನೋ 1 ಪೈಸಾ ಮಾಡ್ತಾರಂತೆ ಲೀಟ್ರಿಗೆ. ಕರೆಂಟ್ ದರದ್ದು ಇವತ್ತು ಅನೌನ್ಸ್ಮೆಂಟ್ ಆಗುತ್ತೆ, ಎಷ್ಟು ಏನು ಎತ್ತ ಅಂತ ಹೇಳಿ, ಅದು ಏಪ್ರಿಲ್ನಿಂದನೇ ಬರುತ್ತೆ. ಹಾಲಿನ ದರ ಏರಿಕೆ ಮಾಡಿದರು. 1 ವರ್ಷದಲ್ಲಿ 6 ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಬರೋದಾದರೆ ಪ್ರತಿ ತಿಂಗಳು 180 ರೂಪಾಯಿಯಿಂದ 185 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಯಿತು. ಎಲ್ಲಿ ಹೋಗಬೇಕು ಜನ? ಎಲ್ಲಿಂದ ಕೊಡಬೇಕು? ಏನು ಮಾಡಬೇಕು?